गोविंद राम राम श्री हरि गोपाल राम राम। गोविंद राम राम श्री हरि गोपाल राम राम। माधव राम राम दया पर केशव राम राम। माधव राम राम दया पर केशव राम राम। ಅಂದು ಹಳೆಯ ಪಾಪಗಳಿಗೆ ಇಡೀ ಆಕಾಶವೇ ಆಕ್ರೋಶಗೊಂಡ ಭಯಾನಕವಾದ ಪ್ರಚಂಡ ಬಿರುಗಾಳಿಯ ಕರಾಳ ರಾತ್ರಿ. ಮಹಾರಾಷ್ಟ್ರದಲ್ಲಿ ಯಾರಿಗೂ ಗೊತ್ತೇ ಇರದ ಸೇಲು ಎಂಬ ಕುಗ್ರಾಮದಂತಹ ಸ್ಥಳದಲ್ಲಿ ಅಪರೂಪದ ನಕ್ಷತ್ರವೊಂದು ಮಿನುಗಿತು. ಮೊದಲು ಇವ್ರನ್ನ ನೋಡೇ ಇಲ್ಲ. ಈತ ಎಲ್ಲಿಂದ ಬಂದಿರ್ಬೋದು? ಗುರುದೇವ, ದಯವಿಟ್ಟು ತಿಳಿಸು, ಯಾವ ಪುಣ್ಯಾತ್ಮನ ಮಗ ನೀನು? ಇಲ್ಲಿಗೇಕೆ ಬಂದೆ? ಪಿಕಾಸಿ ತಗೊಂಡ್ ಬಂದು ನಾನು ತೋರ್ಸೋ ಕಡೆಯಾಗಿ ಆಗ ನಿನಗೆ ಗೊತ್ತಾಗತ್ತೆ. ಈ ಬಾಲಕ 12 ವರ್ಷ ಕಠಿಣವಾದ ತಪಸ್ಸನ್ನು ಮಾಡಿದ್ದಾನೆ. ಇದು ನಮ್ಮ ಗುರುದೇವರ ತೀರ್ಥ. ಇದನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಓ, ಈ ಚಿಕ್ಕ ಹುಡುಗ ಎಲ್ಲಿಗೆ ಹೋಗಿರ್ಬೋದು? ಓ ಚಾಂದ್ ಬಾಯ್, ನಿನ್ ಕುದುರೆನ ಹುಡುಕ್ತಾ ತುಂಬಾ ದಂಡಿದೀಯಾ. ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಏನು ಹುಡುಕ್ತಾ ಇದ್ದೀನಿ ಅಂತ ಹೇಗೆ ಗೊತ್ತಾಯ್ತು? ಹೇಳು ಗೆಳೆಯ, ಆ ಕುದುರೆ ಜೀನ್ ಹೊತ್ತು ಯಾಕೆ ತಿರುಗ್ತಾ ಇದೆಯಾ? ನಾನು ನನ್ನ ಕುದುರೆಗೋಸ್ಕರ ಹುಡುಕ್ತಾ ಇದ್ದೀನಿ. ಅದು ತಪ್ಪಿಸ್ಕೊಂಡಿದೆ, ಎಲ್ಲೂ ಸಿಗ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲೇ ಹತ್ತಿರದ ಕಾಲ್ವೆ ಹತ್ರ ಹುಡುಕು. ಬಿಜ್ಲಿ, ನನ್ ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿದ್ದೆ? ನಾನೆಷ್ಟು ಹುಡುಕ್ದೆ? ನನ್ ಕುದುರೆ ಅಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಿತ್ತು? ಅಲ್ಲಾ ಮಾಲಿಕ್. ತಾಯಿ, ನನಗೆ ತಿನ್ನಲು ಕೊಡು. ಹೋಗಿಲ್ಲಿಂದ, ಹೋಗೋ. ತಾಯಿ, ನಿನ್ನಲ್ಲಿ 12 ಚಪಾತಿ ಮತ್ತು ಅಷ್ಟೊಂದು ಅನ್ನವಿದೆ. ಈ ಬಡ ಫಕೀರನಿಗೆ ಒಂದು ತುತ್ತನ್ನು ಏಕೆ ನಿರಾಕರಿಸುತ್ತೀಯಾ? ನಾನ್ ನಿಮ್ಮನ್ನ ನೋಡ್ತಾನೇ ಇದ್ದೀನಿ. ನೀವು ಸಾಧಾರಣ ಮನುಷ್ಯರಲ್ಲ. ತಾವು ತೃಪ್ತಿಯಾಗೋಷ್ಟು ಆಹಾರ ಸೇವಿಸಬೇಕು. ನಾನು ದೀಪ ಹಚ್ಚಬೇಕು, ಸ್ವಲ್ಪ ಎಣ್ಣೆ ಕೊಡ್ತೀಯಪ್ಪ? ಇಲ್ಲ, ಅಲೆಮಾರಿ ಫಕೀರರಿಗೆ ಕೊಡೋದಿಕ್ಕೆ ನಮ್ಮಲ್ಲಿ ಎಣ್ಣೆ ಇಲ್ಲ. ಬಹಳ ಸಂತೋಷ ಅಪ್ಪ. ಬಾಬಾ, ನಾವು ದೀಪ ಹಚ್ಚಿಸ್ಬೇಕು. ನಡೀರಿ ಬಾಬಾ, ಬನ್ನಿ ಬಾಬಾ. ಏಯ್, ಇಲ್ಲೇನ್ ಮಾಡ್ತಾ ಇದ್ದೀರಾ?
ಓ, ನಿಮ್ಗೆ ವಿಷಯ ಗೊತ್ತಾ? ಆ ಫಕೀರ ಜನರು ಅವನ ಸಾಯಿಬಾಬಾ ಅಂತ ಕರೀತಾರೆ. ಅವನ್ ನೀರ್ನ ಎಣ್ಣೆ ಮಾಡ್ಬಿಟ್ಟ. ನನ್ಗನ್ಸುತ್ತೆ ಅವನೊಬ್ಬ ಚಮತ್ಕಾರಿನೇ. ಅರೆ, ಯಾರವನು? ಎಲ್ಲಿಂದ ಬಂದ? ಮಂದಿರದೊಳಗೆ ಬಂದಿದ್ದ? ಈಗ ಮಸೀದಿಯೊಳಗೆ ಸೇರ್ಕೊಂಡಿದ್ದಾನ? ಶಿರ್ಡಿಯ ಗ್ರಾಮ ಧನ್ಯವಾಯಿತು. ಈ ತಿಪ್ಪೇಗುಂಡಿಗೆ ಅಮೂಲ್ಯ ರತ್ನ ಸಿಕ್ಕಿತು. ಇವತ್ತು ಇಲ್ಲಿ ನೀರನ್ನು ಸಾಗಿಸ್ತಾ ಇದ್ದಾನೆ. ಈತ ಸಾಧಾರಣ ಮನುಷ್ಯನಲ್ಲ. ಈ ಸ್ಥಳ ನಿಜಕ್ಕೂ ಅದೃಷ್ಟಶಾಲಿ. ಸತ್ತೋಗ್ಬೇಕು, ಯಾರಾದ್ರೂ ನನ್ನ ಸಾಯಿಸ್ಬಿಡಿ. ಇಷ್ಟ ಇಲ್ಲ, ಯಾರಾದ್ರೂ ಬಂದು ನನ್ನನ್ನು ಸಾಯಿಸ್ಬಿಡಿ. ನಾನು ಸತ್ತೋಗ್ಬಿಡ್ಬೇಕು. ಭಗವಂತ, ನನ್ನ ಕಾಯಿಲೆ ನೋಡಿ ನನ್ನನ್ನ ಯಾರು ಮುಟ್ಟೋದಿಲ್ಲ. ಭಗವಂತ, ಎಲ್ರು ನನ್ನ ಹಳ್ಳಿಯಿಂದ ಹೊರಗಾಕಿದ್ದಾರೆ. ಓ ತಮ್ಮ, ಯಾಕೆ ಹೀಗಳ್ತಾ ಇದೀಯಾ? ಬಾ, ಸ್ವಲ್ಪ ಆಹಾರ ತಗೋ. ನಿಮ್ಗೆ ಯಾಕೆ ತೊಂದ್ರೆ? ನನ್ನ ಕಾಯಿಲೆ ನೋಡಿ ಯಾರು ನನ್ ಮುಟ್ಟೋದಿಲ್ಲ. ಊರಿಂದ ಎಲ್ರೂ ಹೊರಗಾಕ್ಬಿಟ್ಟಿದ್ದಾರೆ. ಇಂಥ ಬಿಕಾರಿ ಯಾಕೆ ಬದುಕಿರ್ಬೇಕು ಹೇಳಿ? ಚಿಂತೆ ಬಿಟ್ಟು ನನ್ನ ಜೊತೆ ಬಾ. ನಿನಗೆ ಬೇಕಾದ ಔಷಧಿನ ನಾನ್ ಕೊಡ್ತೀನಿ. ಬಾ. ಬಾಬಾ, ಬಾಬಾ, ಹೇಳಿ ಬಾಬಾ, ಆರಾಮಾಗಿದ್ದಿರ್ತಾನೆ? ಬಾಬಾ, ಬಾಬಾ ನನಗೆ ರಾತ್ರಿ ಆಹಾರ ಕೊಟ್ರು. ಅರೆ, ನನ್ನನ್ನು ನೋಡಿ ನನ್ನ ಕಾಯಿಲೆ ವಾಸಿ ಆಯ್ತು. ನನಗೆ ನಂಬಕ್ಕೆ ಆಗ್ತಿಲ್ಲ. ಅರೆ, ನೀನ್ ಬಾಗೋಜಿ ಸಿಂಧೆ ಅಲ್ವಾ? ಸಾಯಿಬಾಬರ ಆಶೀರ್ವಾದ ಪಡೆದು ನೀನ್ ಧನ್ಯನಾಗ್ಬಿಟ್ಟೆ. ಬಾಬಾ, ಬಾಬಾ ನನ್ನ ಕಾಪಾಡ್ಬಿಟ್ರು. ಬಾಬಾ ನನ್ನ ಕಾಪಾಡ್ಬಿಟ್ರು. ಅವಸರ ಮಾಡಬೇಡ, ಸ್ವಲ್ಪ ಸಮಾಧಾನವಾಗಿರು. ಬಜಾರ್ನ ಮರ್ತು ಬಿಡು. ಹಳ್ಳಿಯ ಹೊರಗೆ ಹೋಗ್ಲೇಬೇಡ. ನಾನು ಬಾಬಾರಿಂದ ಪಾಠ ಕಲಿತೆ. ನಾನು 12 ವರ್ಷಗಳ ಕಾಲ ಗುರುವಿನ ಬಳಿಯೇ ಕುಳಿತು ಅವರನ್ನೇ ಸಂತೋಷದಿಂದ ನೋಡ್ತಾ ಇದ್ದೆ. ಅವರಿಂದ ಯಾವ ಲಾಭನೂ ನಾನು ಬಯಸಲಿಲ್ಲ. 12 ವರ್ಷಗಳ ನಂತರವೂ ಅವರು ಯಾವ ಮಂತ್ರವನ್ನು ಕಲಿಸ್ಲಿಲ್ಲ. ಓ ತಾಯಿ ರಾಧಾಬಾಯಿ, ನನ್ನ ಗುರುವೇ ನನಗೆ ಮಂತ್ರವನ್ನ ಕಲಿಸ್ಲಿಲ್ಲ ಅಂದ್ಮೇಲೆ ನಾನ್ ನಿನಗೆ ಹೇಗ್ ಮಂತ್ರ ಹೇಳ್ಕೊಡ್ಲಿ ಹೇಳು? ನಾನ್ ನಿನಗೆ ಇವತ್ತೊಂದು ಮಾತು ಹೇಳ್ತೀನಿ ಕೇಳು. ಏನು ಅಂದ್ರೆ, ನೀನು ತಾಳ್ಮೆಯಿಂದ ಇರೋದನ್ನ ಕಲ್ತ್ಕೋ. ನನ್ನ ಪ್ರತಿ ಮಾತಿನಲ್ಲೂ ನಂಬಿಕೆ ಇರ್ಲಿ. ಅದನ್ನ ಶ್ರದ್ಧಾ ಅಂತ ಕರೀತಾರೆ. ನಿನ್ನ ಎಲ್ಲಾ ಚಿಂತನೆಗಳು ನನ್ನಲ್ಲಿ ನೆಲೆಸಲಿ. ನೀನು ಇದನ್ನ ಪಾಲಿಸಿದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಖಂಡಿತ ಸಿಗತ್ತೆ. ನಿನ್ನ ಮನಸ್ಸು ಮತ್ತು ಹೃದಯದ ಆಳದಿಂದ ನನ್ನತ್ತ ನೋಡು. ನಾನು ಅದೇ ರೀತಿ ನಿನ್ನನ್ನು ದೃಷ್ಟಿಸಿ ನೋಡ್ತೇನೆ. ಅಲ್ಲಾ ಮಾಲಿಕ್ ಇದು ತನ್ನ ಋಣನ ತೀರಿಸಿದೆ. ಇದಕ್ಕೆ ಕೂಡ್ಲೆ ಮುಕ್ತಿ ನೀಡಿ.
ಅವ್ರು ಹೇಳಿದ್ದು ಸರಿ, ಅದೇ ಒಳ್ಳೇದು. ಇದು ನಮ್ ಬಾಕಿನೆಲ್ಲ ತೀರ್ಸ್ಬಿಟ್ಟಿದೆ. ಇನ್ಯಾಕಿದು ಒದ್ದಾಡ್ಬೇಕು? ಬಾಬಾ ಪಾದದಲ್ಲಿ ಮುಕ್ತಿ ಪಡಿಲಿ. ನಾನು ಜೀವತ್ಯಾಗ ಮಾಡಿದರೂ ನನ್ನ ಸಮಾಧಿ ಭಕ್ತರನ್ನು ರಕ್ಷಣೆ ಮಾಡುತ್ತದೆ. ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಂಡವರು ನನ್ನನ್ನು ಪೂಜಿಸುತ್ತಾರೆ. ಹರಿ ಗೋಪಾಲ ಸಾಯಿನಾಥ್.